ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿಯಾಗಿ ಕಾಣಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ನ್ಯಾಚುರಲ್ ಆಗಿರುವಂಥ ಟಿಪ್ಸ್ನ ಬಳಸ್ತಾ ಬನ್ನಿ. ನೋಡಿ, ನನ್ನ ಕೂದಲು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರುವಂಥದ್ದು ಸ್ನೇಹಿತರೆ, ಹಾಗೂ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ನೋಡಿ ಸ್ನೇಹಿತರೆ. ನಾನು ಇದೇ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಸ್ಗಳನ್ನ ಬಳಸ್ತಾ ಹೋಗ್ತೇನೆ, ಹಾಗೂ ನನ್ನ ತಲೆಯಲ್ಲಿ ಒಂದು ಕೂಡ ವೈಟ್ ಹೇರ್ ಸಮಸ್ಯೆ ಕಾಣಿಸೋದಿಲ್ಲ ಸ್ನೇಹಿತರೆ. ನೋಡ್ಬೋದು ನಾವು ಎಷ್ಟೆಲ್ಲ ಕೆಮಿಕಲ್ಸ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಹೋಗ್ತೇವೆ. ಇದರಿಂದ ನಮ್ಮ ಕಣ್ಣಿನ ಮೇಲೆ ಎಫೆಕ್ಟ್ ಬೀಳ್ತಾ ಹೋಗುತ್ತೆ ಸ್ನೇಹಿತರೆ, ಹಾಗೂ ಇದರಿಂದ ನಮ್ಮ ಸ್ಕ್ಯಾಲ್ಪ್ಗೆ ಅಂದರೆ ನಮ್ಮ ತಲೆಗೆ ಸ್ವಲ್ಪ ಜನಕ್ಕೆ ಬರೋದಿಲ್ಲ ಸ್ನೇಹಿತರೆ, ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು ಇದರಿಂದ ಸ್ನೇಹಿತರೆ. ನಮ್ಮ ವೈಟ್ ಹೇರ್ ಸಮಸ್ಯೆ ಪೂರ್ತಿಯಾಗಿ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನಿವತ್ತು ನಿಮಗೆ ಒಂದು ನ್ಯಾಚುರಲ್ ಆಗಿರುವಂಥ ರೆಮಿಡಿನ ಹೇಳ್ಕೊಡ್ತಾ ಇರುವಂಥದ್ದು. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ನ ತಗೋತಾ ಇರುವಂಥದ್ದು, ಹಾಗೂ ಇಲ್ಲಿ ನಾನು ಅರ್ಧದಷ್ಟು ಆಲೂಗಡ್ಡೆನ ತಗೋತಾ ಇರುವಂಥದ್ದು. ದಪ್ಪದಾಗಿದ್ದರೆ ಸ್ವಲ್ಪ ಅರ್ಧದಷ್ಟು ತೊಗೊಂಡ್ಬಿಡಿ, ಅಥವಾ ನೀವು ಪೂರ್ತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಆಲೂಗಡ್ಡೆಯಿಂದ ನಮ್ಮ ಕೂದಲು ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಸ್ನೇಹಿತರೆ. ನೋಡಿ, ನಮ್ಮ ಆಲೂಗಡ್ಡೆ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ನಮ್ಮ ಹೇರ್ಸ್ಗೂ ಕೂಡ ಒಳ್ಳೆಯದು ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ, ನಾನು ಹಾಫಷ್ಟು ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ತುರಿದ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ. ಇದರಿಂದ ನಮ್ಮ ಸ್ಕ್ಯಾಲ್ಪಲ್ಲಿ ಎಷ್ಟೇ ಡಸ್ಟ್ ಇದ್ದರೂ ಕೂಡ ನಾವು ಹೊರಗೆ ಹಾಕೋದಕ್ಕೆ ಈಸಿಯಾಗಿ ಹೊರ ಬರುತ್ತೆ ಸ್ನೇಹಿತರೆ. ಹಾಗೂ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕಡಿಮೆ ಆಗುತ್ತೆ, ಹಾಗೂ ಸ್ಕ್ಯಾಲ್ಪ್ಗೆ ಯಾವುದೇ ಒಂದು ಗುಳ್ಳೆಗಳು ಬರದೇ ಹಾಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಒಂದು ಆಲೂಗಡ್ಡೆನ ಪೂರ್ತಿಯಾಗಿ ತುರಿದ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೋಡ್ಬೋದು, ಈಸಿಯಾಗಿ ಈ ರೀತಿ ತುರಿದ್ಕೊಂಡ್ರೆ ನಮಗೆ ಈಸಿಯಾಗಿ ಆಲೂಗಡ್ಡೆ ಜ್ಯೂಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಇಷ್ಟೆಲ್ಲ ಆಲೂಗಡ್ಡೆನ ನನ್ನ ಕೈಯಿಂದನೇ ಯಾವ ರೀತಿ ಜ್ಯೂಸನ್ನ ತಗೊಳ್ತಾ ಇರುವಂಥದ್ದು ಸ್ನೇಹಿತರೆ ಅಂತ. ನೀವು ಜಾಸ್ತಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನೋಡಿ ಸ್ನೇಹಿತರೆ, ಈ ರೀತಿ ಕೈಯಿಂದನೇ ಪ್ರೆಸ್ ಮಾಡಿದ್ರೆ ಸಾಕು, ಈಸಿಯಾಗಿ ಜ್ಯೂಸ್ ಕೂಡ ಸಿಗುತ್ತೆ. ಬೇಕಾದರೆ ನೀವು ಫಿಲ್ಟರ್ ಮಾಡ್ಕೊಳ್ಬೋದು, ಯಾಕಂದರೆ ಸ್ವಲ್ಪ ಆಲೂಗಡ್ಡೆ ಇದ್ರೊಳಗಡೆ ಬಿದ್ದಿರುತ್ತೆ. ಅದಕ್ಕೋಸ್ಕರ ಬೇಕಂದರೆ ನೀವು ಫಿಲ್ಟರ್ ಕೂಡ ಮಾಡ್ಕೊಳ್ಬೋದು, ಅಥವಾ ಹಾಗೆ ಯೂಸ್ ಮಾಡ್ಕೊಳ್ಬೋದು. ಏನು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ನೋಡಿ, ಇವಾಗ ಈ ರೀತಿ ಜ್ಯೂಸ್ ಕೂಡ ಸಿಕ್ಕಿದೆ. ಈಗ ಈ ಒಂದು ಆಲೂಗಡ್ಡೆಯಲ್ಲಿ ನಾವು ನೆಕ್ಸ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೂಡ ತಿಳಿಸ್ತೇನೆ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಇದ್ರೊಳಗಡೆ ಇನ್ಸ್ಟೆಂಟ್ ಬ್ರೂ ಪೌಡರ್ ಅಂದರೆ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು. ನೀವು ಬ್ರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಬೇರೆ ಬ್ರ್ಯಾಂಡ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಪೂರ್ತಿಯಾಗಿ 1 ಪ್ಯಾಕೆಟಷ್ಟು ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಕಾಫಿಯಿಂದ ಕೂಡ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ನ್ಯಾಚುರಲ್ ಆಗಿ ಕಪ್ಪು ಬಣ್ಣಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಮ್ಮ ವೈಟ್ ಹೇರ್ಸ್ನ ನೋಡ್ಬೋದು, ಇದು ಒಂದು ಸೀರಮ್ ರೀತಿಯಾಗಿ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಇದನ್ನು ನೀವು ವಾರದಲ್ಲಿ ಒಂದು ಸಲ ಆದರೂ ಟ್ರೈ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡಿದ ತಕ್ಷಣ ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು. ಈ ರೀತಿ ಶಾಂಪು ಕೂಡ ಹಾಕ್ಕೊಂಡು ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು. ಇದನ್ನು ಒಂದೇ ಸಲಕ್ಕೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಸ್ನೇಹಿತರೆ, ಯಾಕಂದರೆ ನ್ಯಾಚುರಲ್ ಆಗಿರೋಂಥ ಡ್ರೈ, ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲ. ತಕ್ಷಣವೇ ನಿಮಗೆ ರಿಸಲ್ಟ್ ಸಿಗೋದಕ್ಕೆ ಸ್ನೇಹಿತರೆ ಇದನ್ನು ಯೂಸ್ ಮಾಡ್ತಾ ಬನ್ನಿ, ಹಾಗೂ ನಿಮಗೆ ನಿಧಾನವಾಗಿ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹಾಗಾದರೆ ನಿಮಗೂ ಕೂಡ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.